ಶಾಸಕರಾಗಿರುವಂಥ ಮುನಿರತ್ನ ಅವರೀಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮುನಿರತ್ನ ಅವರ ನಮಸ್ಕಾರ. ನಮಸ್ಕಾರ ಹೇಳಿ. ಮುನಿರತ್ನ ಅವರೇ, ಈಗ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಬಾರ್ದು ಅಂತೇಳಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ನಾನು ಬಯಸ್ತೀನಿ. ಇವಾಗ ಹೋಗಿದ್ದೆ, ಕೆಲವರು ಕಾಂಗ್ರೆಸ್ನವರು ಅವ್ರನ್ನ ಹೋಗಿ ಆಹ್ವಾನ ಕೊಟ್ಟಿರೋದು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅದ್ರಲ್ಲಿ ಅರ್ಶನ ಕುಂಕುಮ ಎಲ್ಲಾದ್ರೂ ಸೆರಗಲ್ ಹಾಕಿರೋದು ನೋಡಿದ್ರೆ ಇತಿಹಾಸದಲ್ಲಿ, ಹಿಂದೂ ಧರ್ಮದಲ್ಲಿ ಎಲ್ಲಾದ್ರೂ ನೋಡಿದೀರಾ ನೀವು? ನಾನು ಹಿಂದೂ ಧರ್ಮ. ಹಲೋ, ಹೇಳಿ, ಕೇಳಿಸ್ತಾ ಇದೆ. ಹಿಂದೂ ಧರ್ಮದಲ್ಲಿ ಸೆರಗಲ್ಲಿ ಅರ್ಶನ ಕುಂಕುಮ ಹಾಕಿರೋದು ನೋಡಿದೀರಾ? ಹೋಗಿದ್ದೆ, ಅರ್ಶನ ಕುಂಕುಮ ಬಳೆ ಕೊಟ್ಟು, ಬಳೆನ ಕೈಗೆ ಹಾಕಿ, ಅರ್ಶನನ ಕೆನ್ನೆಗೆ ಇಟ್ಟು, ಆಮೇಲೆ ಕುಂಕುಮನ ಹಣೆಗಿಟ್ಟು ಬನ್ನಿ ಅಂತ ಕರೆಯೋದು ನಮ್ಮ ಸಂಪ್ರದಾಯ. ಇದು ಹಿಂದೂ ಧರ್ಮ. ಸೆರಗಲ್ ಹಾಕ್ಬಿಟ್ಟು, ಸೆರಗಲ್ ಕರೆದ್ಬಿಟ್ಟು, ಇದು ಯಾವ ಸಂಪ್ರದಾಯ? ಇದು ನಾಡದೇವಿ ಚಾಮುಂಡೇಶ್ವರಿ ರಥ, ಇದು ನಮ್ಮ ಪಲ್ಲಕ್ಕಿ, ನಮ್ಮ ಸಂಪ್ರದಾಯ, ಹಿಂದೂ ಧರ್ಮ. ಇದಕ್ಕೊಂದು ಇತಿಹಾಸ ಇದೆ. ಇದಕ್ಕೆ ವಿಜಯನಗರ ಸಾಮ್ರಾಜ್ಯದ ಒಂದು ಸಂಬಂಧ ಇದೆ. ಇಂಥ ಒಂದು ಸಂಬಂಧನ ಇವತ್ತು ತಗೊಂಬಂದು ಈ ರೀತಿ ಎಲ್ಲಾದ್ರೂ ಉಂಟಾ? ಇದು ಇದನ್ನೆಲ್ಲ ನಾವು ನೋಡ್ತಾ ಇದೀವಲ್ಲ. ಯಾಕೆ ಮಾಡಬಾರ್ದಾ? ರೂಲ್ಸ್ ಇದೆಯಾ ಅಂತ ಸಂತೋಷ್ ಲಾಡ್ ಅವರು ಪ್ರಶ್ನೆ ಮಾಡಿದ್ರು. ಮುನಿರತ್ನ ಅವರೇ, ಈಗ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಬಾರ್ದು ಅಂತ ಎಲ್ಲಾದ್ರೂ ರೂಲ್ಸ್ ಇದೆಯೇನ್ರಿ ಅಂತ ಮಾಧ್ಯಮದವರನ್ನ ಪ್ರಶ್ನೆ ಮಾಡಿದ್ರು. ಪ್ರಾಯಶ್ಚಿತ, ಪಾಪಕ್ಕೆ ಪ್ರಾಯಶ್ಚಿತ. ಟಿಪ್ಪು ದಸರಾನ ನಿಲ್ಸಿದ್ರು, ಹೈದರಾಲಿ ನಿಲ್ಸಿದ್ರು. ಅದನ್ನ ಇವ್ರು ಮುಂದುವರಿಸ್ತಾ ಇದಾರೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೆ. ಇನ್ನೇನ್ ಮಾಡ್ತೀರಿ? ಅಂದ್ರೆ ನಿಮ್ಮ ಉದ್ದೇಶ ಟಿಪ್ಪು ದಸರಾವನ್ನ ನಾಡಿನ ದೊರೆ ಮುಖ್ಯಮಂತ್ರಿಗಳು, ದೊರೆ ಏನ್ ಮಾಡಿದ್ರು ಕೇಳಂಗಿಲ್ಲ, ಅಷ್ಟೇ ಸಿಂಪಲ್. ದೊರೆ ಯಾರು? ಈ ನಾಡಿಗೆ ದೊರೆ ಯಾರು? ಸಿದ್ದರಾಮಯ್ಯ ಅವರು. ದೊರೆ ಮಾಡಿದ್ರೆ ಮುಗೀತು, ಅದನ್ನ ಯಾರು ಕೇಳಂಗಿಲ್ಲ, ಪ್ರಶ್ನೆ ಮಾಡಂಗಿಲ್ಲ. ಏನ್ ಪ್ರಶ್ನೆ ಮಾಡ್ತೀರಿ? ದೊರೆಯ ನಿರ್ಧಾರವನ್ನ ಒಪ್ಪಿಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ಅಷ್ಟೇ, ಬೇರೆ ದಾರಿ ಇಲ್ಲ. ಇವತ್ತು ನೋಡಿ ಎಂಥ ವಿಚಿತ್ರ ಇದು, ಎಂಥ ವಿಚಿತ್ರ ಇದು. ಮಡಲಕ್ಕಿ ಕೊಟ್ಟು ಸಂಪ್ರದಾಯ ಹಿಂದೂ ಧರ್ಮ, ಅರ್ಶನ ಕುಂಕುಮನ ಸೆರಗಲ್ಲ ಹಾಕ್ಬಿಟ್ಟು ಸ್ವಾಗತ ಅವ್ರನ್ನ ಕರ್ಕೊಂಬರೋದು ಇದೆಯಲ್ಲ, ಫಸ್ಟ್ ಟೈಮ್. ಹಿಂದೂ ಧರ್ಮಕ್ಕೆ ಇಷ್ಟೊಂದು ದೊಡ್ಡ ಇತಿಹಾಸ ಇದೆ. ಆಯ್ತು, ಮಾಡ್ಲಿ, ಆಯ್ತಮ್ಮ. ನೀವು ನಾವೆಲ್ಲ ಹಿಂದೂಗಳು, ಸರ್ವ ಜನಾಂಗದ ಶಾಂತಿಯ ತೋಟ, ಬನ್ನಿ. ಆ ಕೆನ್ನೆಗೆ ಒಂದಷ್ಟು ಅರ್ಶನ ಬಳದು, ಹಣೆಗೆ ಒಂದಷ್ಟು ಕುಂಕುಮ ಇಟ್ಟು, ಮುಡಿಗೆ ಒಂದಷ್ಟು ಮಲ್ಲಿಗೆ ಹೂವು ಮುಡಿಸಿ ಬನ್ನಿ ನೀವು ಅಂತ ಕರೆದಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊಂತ ಇದ್ದೆ. ಓಕೆ, ಪರವಾಗಿಲ್ಲ. ಮಾಡಲ್ಲ, ಮುನಿರತ್ನ ಅವರೇ, ಅವ್ರ ಧರ್ಮದಲ್ಲಿ ಅರ್ಶನ ಇಡೋದಿಲ್ಲ, ಬೇಡ, ಆಯ್ತಾ, ಒಪ್ಕೊಳ್ಳೋಣ. ಓಕೆನಾ? ನೀವ್ ಹೇಳಿದಂತೆ ಒಪ್ಕೊಳ್ಳೋಣ. ಅವ್ರು ಹೇಳ್ತಿರೋದು ನಾನು ಧಾರ್ಮಿಕ ಪದ್ಧತಿ ಅಂತೆ, ದಸರಾ ಹಬ್ಬದ ಉತ್ಸವ ಹೇಗ್ ನಡೆಯುತ್ತೋ ಅದೇ ರೀತಿಯಾಗಿ ನಾವು ಮಾಡ್ತೀವಿ. ಒಂದ್ ಮಾತು ಹೇಳ್ತೀನಿ ಕೇಳಿ. ಈಗ ನಾನು ಮುಡಿ ಕೊಡ್ತೀನಪ್ಪ, ಈಗ ನಾನು ಚಿತೆಗೆ ಹೋಗ್ತೀನಿ. ನನಗೆ ಇವಾಗ ನಮ್ಮ ಅಪ್ಪನಿಗೆ ನಾನು ಕೊಳ್ಳಿ ಇಟ್ಟೆ. ನಮ್ಮ ಸಂಪ್ರದಾಯ ಹಿಂದೂ ಧರ್ಮದಲ್ಲಿ ನಾನು ಹುಟ್ಟಿದ್ದೀನಿ, ಆಯ್ತಾ? ನನಗೆ ಸಂಪ್ರದಾಯವಾಗಿ ಹಿಂದೂ ಧರ್ಮದ ಪ್ರಕಾರ ಮದುವೆ ಆಗಿದೆ, ಹಿಂದೂ ಧರ್ಮದ ಪ್ರಕಾರ ಸಾವಾಗತ್ತೆ, ಎಲ್ಲ ಹಿಂದೂ ಧರ್ಮದಲ್ಲಿ ಆಗತ್ತೆ. ಎತ್ಕೊಂಬಂದ್ ನಾನು ಸತ್ತಾಗ ಮುನಿರತ್ನ ಅವರೇ, ಈಗ ಒಂದು ನೇರವ ಪ್ರಶ್ನೆ ಕೇಳ್ತೀನಿ. ಬಾನು ಮುಷ್ತಾಕ್ ಅವರು ಉದ್ಘಾಟನೆಯನ್ನ ಮಾಡೋದನ್ನ ಬಿಜೆಪಿ ಸುತಾರಾಮ್ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಓಕೆ, ಅರೆ ನಾನು ಪೂರ್ತಿ ಪ್ರಶ್ನೆ ಕೇಳ್ಕೊಂಬಿಡಿ. ಒಂದು ಮಾತು ಹೇಳ್ತೀನಿ ಕೇಳಿ, ಪೂರ್ತಿ ಪ್ರಶ್ನೆ ಕೇಳ್ಕೊಂಬಿಡಿ. ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದು ನಿಮಗೆ ಸುತಾರಾಮ್ ಒಪ್ಪಿಗೆ ಇಲ್ಲ, ಬಿಜೆಪಿ ಅವ್ರಿಗೆ, ಇನ್ಕ್ಲೂಡಿಂಗ್ ಶೋಭಾ ಕರಂದ್ಲಾಜೆ ಅವ್ರಿಗೆ. ಹಾಗಾದ್ರೆ ಈ ಜಂಬೂ ಸವಾರಿ ಉತ್ಸವ ಮೂರ್ತಿಯನ್ನ ಹೊತ್ತು ಸಾಗುವಂತ ಅಂಬಾರಿ ಇದೆಯಲ್ಲ, ಆ ಅಂಬಾರಿಯನ್ನ ಕಟ್ಟೋದು ಯಾರು ಹೇಳಿ? ನಿಮ್ಗೆ ಒಂದು ಮಾತು ಹೇಳ್ತೀನಿ, ಯಾರು ಹೇಳಿ? ನಿಮ್ಗೊಂದು ಮಾತು, ಮುಸ್ಲಿಂ ಬಾಂಧವ. ಆತನ ತಲತಲಾಂತರದಿಂದ ಆತನ ತಂದೆ ಕಟ್ಕೊಂಡ್ ಬರ್ತಾ ಇದ್ರು, ಆತ ಕೂಡ ಸುಮಾರು ವರ್ಷದಿಂದ ಅದನ್ನ ಒಪ್ಕೊಳಕ್ ತಯಾರಿದ್ದೀರಿ? ಒಂದು ನಿಮಿಷ ನಾನು ಹೇಳೋದ್ ಕೇಳಿ, ಒಂದ್ ನಿಮಿಷ ದಯವಿಟ್ಟು ಕೇಳಿ. ಇವತ್ತು ವೃತ್ತಿ ಅಕ್ಕಸಾಲಿಗ ಇರ್ತಾನೆ, ಸವಿತಾ ಸಮಾಜ ಇರ್ತಾನೆ, ಕುಂಬಾರ ಇರ್ತಾನೆ. ಇದು ಸಂಪ್ರದಾಯದಲ್ಲಿ ಅವರವ್ರು ಕೂಲಿ ಕಾರ್ಮಿಕರಾಗಿ ಬರ್ತಾರೆ, ಹಣ ಇಸ್ಕೊಳ್ತಾರೆ, ಅವ್ರು ಕೆಲಸ ಮಾಡಿ ಹೋಗ್ತಾ ಇರ್ತಾರೆ. ಅವ್ರೇನು ಧರ್ಮಕ್ಕೇನು ಇಲ್ವಲ್ಲ, ಅವ್ರ ಹಣ ಪಡಿತಾರೆ, ಜೀವನ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲೂ ಅಷ್ಟೇ, ರಾಜ್ಯ ಸರ್ಕಾರ ಇನ್ವೈಟ್ ಮಾಡೋದಲ್ವಾ? ಬಾನು ಮುಷ್ತಾಕ್ ಅವರು ಬಂದು ನಾನ್ ಮಾಡ್ತೇನೆ ಅಂತ ಹೇಳ್ತಿರ್ದಲ್ಲ, ರಾಜ್ಯ ಸರ್ಕಾರ ಹೇಳ್ತಿರ್ದಲ್ವಾ ಬಂದು ಮಾಡಿ ಅಂತ. ಎತ್ಕೊಂಡ್ಬಂದು ನೀವು ಧರ್ಮಕ್ಕೆ ಸೇರ್ಸ್ಕೋಬೇಡ್ರಿ. ಹಣಕ್ಕೋಸ್ಕರ ಕೆಲಸ ಮಾಡೋರು ಧರ್ಮಕ್ಕೆ ಯಾಕೆ ಸೇರಿಸ್ತೀರಿ? ಸುಮ್ಮನೆ ಏನು ಮಾಡ್ತಾ ಇಲ್ಲ,
ಸುಮ್ಮನೆ ಏನು ಮಾಡ್ತಾ ಅಂದ್ರೆ ಇಲ್ಲ. ಆ ಮುಸ್ಲಿಂ ಬಾಂಧವ ಅಂಬಾರಿಯನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇರೋದು ಅರೆ, ಅದು ಈಗ ಹಣಕ್ಕೋಸ್ಕರ ನಾನ್ ಅಂತ ಹೇಳ್ತೀನಿ ನೀವು ಕೇಳಿ. ಭಾವಿಸ್ತೀರಾ? ಈಗ ನಾನು ಅಸೆಂಬ್ಲಿಗೆ ಬಂದು ಕುಂತ್ಕೊಂಡು ಸಂಬಳ ಇಸ್ಕೊಂತೀನಿ, ನನ್ನ ಡ್ಯೂಟಿ ಅದು, ಹ್ಮ್ ನನ್ನ ಡ್ಯೂಟಿ. ನಾನೇನು ಸುಮ್ಮನೆ ಬರ್ತಾ ಇಲ್ಲ ಅಸೆಂಬ್ಲಿಗೆ. ಹ್ಮ್ ಹ್ಮ್ ಈಗ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾನಪ್ಪ, ವೆಹಿಕಲ್ ಮ್ಯಾನುಫ್ಯಾಕ್ಚರ್, ಎಲ್ಲರೂ ಇಸ್ಕೊಳ್ತಾರೆ, ದುಡ್ಡು ಕೊಡ್ತಾರೆ, ಇಸ್ಕೊಳ್ತಾರೆ, ಹೋಗ್ತಾ ಇರ್ತಾರೆ. ಹ್ಮ್ ಟಾಟಾ ಕಂಪನಿಯವನು ಪಾರ್ಸಿ ನಾನು ಅವ್ನು ಇಸ್ಕೊಳ್ಳಲ್ಲ ಅಂತ ಯಾರು ಹೇಳಲ್ಲ. ಹ್ಮ್ ಪಾರ್ಸಿ ಆದ್ರೇನು, ಯಾರಾದ್ರೇನು, ಕೊರಿಯಾವನಾದ್ರೇನು, ಜಪಾನ್ ಅವನಾದ್ರೇನು, ಹ್ಮ್ ಟೊಯೋಟಾ ಜಪಾನ್ ಇರ್ಬೋದು, ಟಾಟಾ ಇಂಡಿಯಾ ಇರ್ಬೋದು, ಇಂಡಿಯಾ ಮ್ಯಾನುಫ್ಯಾಕ್ಚರ್ ಪಾರ್ಸಿ ಇರ್ಬೋದು. ಅರೆ ಅವ್ನ ಡ್ಯೂಟಿ, ನಾವು ದುಡ್ಡು ಕೊಡ್ತೀವಿ, ಗಾಡಿ ಇಸ್ಕೊಂತೀವಿ, ಯಾರಾದ್ರೂ ನಮ್ಗೇನು. ಇವತ್ತು ಅಲ್ಲಿ ಬಂದಿದ್ದಾನೆ, ಕೆಲಸ ಮಾಡಿದಾನೆ, ಹೋಗ್ತೀವಿ. ಇದಕ್ಕೇನ್ ಹೇಳ್ತೀರಿ? ಇದು ಧರ್ಮ ಇದು. ಹ್ಮ್ ಅದಕ್ಕೆ ಅಂದ್ರೆ ನೀವು ಇದಕ್ಕೆ ಹೋಲಿಕೆ ಒಪ್ಕೊಳ್ಳಲ್ಲ, ಮಾಡೋದ್ ಬೇಡ. ಇದು ಮಾಡೋದ್ ಬೇಡ ಅಂತ ನಿಮ್ಮ ಆಗ್ರಹ. ಅರೆ ಇವಾಗ ಅವ್ರು ಹಿಂದೂ ಧರ್ಮದಲ್ಲಿ ಬರ್ಲಿ ನೋಡೋಣ, ಅರ್ಶನ ಕುಂಕುಮ ಹೂ ಮುಡ್ಕೊಂಡ್ ಬರ್ಲಿ ನೋಡೋಣ, ಹ್ಮ್ ಬರ್ಲಿ ನೋಡೋಣ. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮುನಿರತ್ನ ಅವರೇ. ಥ್ಯಾಂಕ್ ಯು. ಶಾಸಕರಾಗಿರುವಂಥ ಮುನಿರತ್ನ ಅವರೀಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮುನಿರತ್ನ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ. ಮುನಿರತ್ನ ಅವರೇ, ಈಗ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಬಾರ್ದು ಅಂತೇಳಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ನಾನು ಬಯಸ್ತೀನಿ. ಇವಾಗ ಹೋಗಿದ್ದೆ, ಕೆಲವರು ಕಾಂಗ್ರೆಸ್ನವರು ಅವ್ರನ್ನ ಹೋಗಿ ಆಹ್ವಾನ ಕೊಟ್ಟಿರೋದು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅದ್ರಲ್ಲಿ ಅರ್ಶನ ಕುಂಕುಮ ಎಲ್ಲಾದ್ರೂ ಸೆರಗಲ್ ಹಾಕಿರೋದು ನೋಡಿದ್ರೆ ಇತಿಹಾಸದಲ್ಲಿ, ಹಿಂದೂ ಧರ್ಮದಲ್ಲಿ ಎಲ್ಲಾದ್ರೂ ನೋಡಿದೀರಾ ನೀವು? ನಾನು ಹಿಂದೂ ಧರ್ಮ. ಹಲೋ, ಹೇಳಿ, ಕೇಳಿಸ್ತಾ ಇದೆ. ಹಿಂದೂ ಧರ್ಮದಲ್ಲಿ ಸೆರಗಲ್ಲಿ ಅರ್ಶನ ಕುಂಕುಮ ಹಾಕಿರೋದು ನೋಡಿದೀರಾ? ಹೋಗಿದ್ದೆ, ಅರ್ಶನ ಕುಂಕುಮ ಬಳೆ ಕೊಟ್ಟು, ಬಳೆನ ಕೈಗೆ ಹಾಕಿ, ಅರ್ಶನನ ಕೆನ್ನೆಗೆ ಇಟ್ಟು, ಆಮೇಲೆ ಕುಂಕುಮನ ಹಣೆಗಿಟ್ಟು ಬನ್ನಿ ಅಂತ ಕರೆಯೋದು ನಮ್ಮ ಸಂಪ್ರದಾಯ. ಇದು ಹಿಂದೂ ಧರ್ಮ. ಸೆರಗಲ್ ಹಾಕ್ಬಿಟ್ಟು, ಸೆರಗಲ್ ಕರೆದ್ಬಿಟ್ಟು, ಇದು ಯಾವ ಸಂಪ್ರದಾಯ ಇದು? ನಾಡದೇವಿ, ಚಾಮುಂಡೇಶ್ವರಿ ರಥ, ಇದು ನಮ್ಮ ಪಲ್ಲಕ್ಕಿ, ನಮ್ಮ ಸಂಪ್ರದಾಯ, ಹಿಂದೂ ಧರ್ಮ. ಇದಕ್ಕೊಂದು ಇತಿಹಾಸ ಇದೆ, ಇದಕ್ಕೆ ವಿಜಯನಗರ ಸಾಮ್ರಾಜ್ಯದ ಒಂದು ಸಂಬಂಧ ಇದೆ. ಇಂಥ ಒಂದು ಸಂಬಂಧನ ಇವತ್ತು ತಗೊಂಬಂದು ಈ ರೀತಿ ಎಲ್ಲಾದ್ರೂ ಉಂಟಾ ಇದು? ಇದನ್ನೆಲ್ಲ ನಾವು ನೋಡ್ತಾ ಇದೀವಲ್ಲ. ಯಾಕೆ ಮಾಡಬಾರ್ದಾ? ರೂಲ್ಸ್ ಇದೆಯಾ ಅಂತ ಸಂತೋಷ್ ಲಾಡ್ ಅವರು ಪ್ರಶ್ನೆ ಮಾಡಿದ್ರು ಮುನಿರತ್ನ ಅವರೇ. ಈಗ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಬಾರ್ದು ಅಂತ ಎಲ್ಲಾದ್ರೂ ರೂಲ್ಸ್ ಇದೆಯೇನ್ರಿ ಅಂತ ಮಾಧ್ಯಮದವರನ್ನೇ ಪ್ರಶ್ನೆ ಮಾಡಿದ್ರು. ಪ್ರಾಯಶ್ಚಿತ, ಪಾಪಕ್ಕೆ ಪ್ರಾಯಶ್ಚಿತ. ಟಿಪ್ಪು ದಸರಾನ ನಿಲ್ಸಿದ್ರು, ಹೈದರಾಲಿ ನಿಲ್ಸಿದ್ರು, ಅದನ್ನ ಇವ್ರು ಮುಂದುವರಿಸ್ತಾ ಇದಾರೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೆ. ಇನ್ನೇನ್ ಮಾಡ್ತೀರಿ? ಅಂದ್ರೆ ನಿಮ್ಮ ಉದ್ದೇಶ ಟಿಪ್ಪು ದಸರಾ ನಾಡಿನ ದೊರೆ ಮುಖ್ಯಮಂತ್ರಿಗಳು, ದೊರೆ ಏನ್ ಮಾಡಿದ್ರು ಕೇಳಂಗಿಲ್ಲ, ಅಷ್ಟೇ ಸಿಂಪಲ್. ದೊರೆ ಯಾರು? ಈ ನಾಡಿಗೆ ದೊರೆ ಯಾರು? ಸಿದ್ದರಾಮಯ್ಯ ಅವರು. ದೊರೆ ಮಾಡಿದ್ರೆ ಮುಗೀತು, ಅದನ್ನ ಯಾರು ಕೇಳಂಗಿಲ್ಲ, ಪ್ರಶ್ನೆ ಮಾಡಂಗಿಲ್ಲ. ಹೆಂಗ್ ಪ್ರಶ್ನೆ ಮಾಡ್ತೀರಿ? ದೊರೆಯ ನಿರ್ಧಾರವನ್ನ ಒಪ್ಪಿಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ಅಷ್ಟೇ, ಬೇರೆ ದಾರಿ ಇಲ್ಲ. ಇವತ್ತು ನೋಡಿ ಎಂಥ ವಿಚಿತ್ರ ಇದು, ಎಂಥ ವಿಚಿತ್ರ ಇದು. ಮಡಲಕ್ಕಿ ಕೊಟ್ಟು ಸಂಪ್ರದಾಯ, ಹಿಂದೂ ಧರ್ಮ, ಅರ್ಶನ ಕುಂಕುಮನ ತೆರಗಲ್ಲ ಹಾಕ್ಬಿಟ್ಟು ಸ್ವಾಗತ, ಅವ್ರನ್ನ ಕರ್ಕೊಂಬರೋದು ಇದೆಯಲ್ಲ, ಫಸ್ಟ್ ಟೈಮ್. ಹಿಂದೂ ಧರ್ಮಕ್ಕೆ ಇಷ್ಟೊಂದು ದೊಡ್ಡ ಇತಿಹಾಸ ಇದೆ. ಆಯ್ತು, ಮಾಡ್ಲಿ, ಆಯ್ತಮ್ಮ. ನೀವು ನಾವೆಲ್ಲ ಹಿಂದೂಗಳು, ಸರ್ವ ಜನಾಂಗದ ಶಾಂತಿಯ ತೋಟ, ಬನ್ನಿ. ಆ ಕೆನ್ನೆಗೆ ಒಂದಷ್ಟು ಅರ್ಶನ ಬಳಿದು, ಹಣೆಗೆ ಒಂದಷ್ಟು ಕುಂಕುಮ ಇಟ್ಟು, ಮುಡಿಗೆ ಒಂದಷ್ಟು ಮಲ್ಲಿಗೆ ಹೂವು ಮುಡಿಸಿ ಬನ್ನಿ ನೀವು ಅಂತ ಕರೆದಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊಂತ ಇದ್ದೆ. ಓಕೆ, ಪರವಾಗಿಲ್ಲ. ಮಾಡಲ್ಲ, ಅರ್ಶನ ಮುನಿರತ್ನ ಅವರೇ, ಅವ್ರ ಧರ್ಮದಲ್ಲಿ ಅರ್ಶನ ಇಡೋದಿಲ್ಲ, ಬೇಡ, ಆಯ್ತಾ, ಒಪ್ಕೊಳ್ಳೋಣ. ಓಕೆನಾ? ನೀವ್ ಹೇಳಿದಂತೆ ಒಪ್ಕೊಳ್ಳೋಣ. ಅವ್ರು ಹೇಳ್ತಿರೋದು ನಾನು ಧಾರ್ಮಿಕ ಪದ್ಧತಿ ಅಂತೆ, ದಸರಾ ಹಬ್ಬದ ಉತ್ಸವ ಹೇಗ್ ನಡೆಯುತ್ತೋ ಅದೇ ರೀತಿಯಾಗಿ ನಾವು ಮಾಡ್ತೀವಿ. ಒಂದ್ ಮಾತು ಹೇಳ್ತೀನಿ ಕೇಳಿ. ಈಗ ನಾನು ಮುಡಿ ಕೊಡ್ತೀನಪ್ಪ, ಈಗ ನಾನು ಚಿತೆಗೆ ಹೋಗ್ತೀನಿ, ನನಗೆ ಇವಾಗ ನಮ್ಮ ಅಪ್ಪನಿಗೆ ನಾನು ಕೊಳ್ಳಿ ಇಟ್ಟೆ. ನಮ್ಮ ಸಂಪ್ರದಾಯ ಹಿಂದೂ ಧರ್ಮದಲ್ಲಿ ನಾನು ಹುಟ್ಟಿದ್ದೀನಿ, ಆಯ್ತಾ? ನನಗೆ ಸಂಪ್ರದಾಯವಾಗಿ ಹಿಂದೂ ಧರ್ಮದ ಪ್ರಕಾರ ಮದುವೆ ಆಗಿದೆ, ಹಿಂದೂ ಧರ್ಮದ ಪ್ರಕಾರ ಸಾವಾಗತ್ತೆ, ಎಲ್ಲ ಹಿಂದೂ ಧರ್ಮದಲ್ಲಿ ಆಗತ್ತೆ. ಎತ್ಕೊಂಬಂದ್ ನಾನು ಸತ್ತಾಗ ಮುನಿರತ್ನ ಅವರೇ, ಈಗ ಒಂದು ನೇರವ ಪ್ರಶ್ನೆ ಕೇಳ್ತೀನಿ. ಬಾನು ಮುಷ್ತಾಕ್ ಅವರು ಉದ್ಘಾಟನೆಯನ್ನ ಮಾಡೋದನ್ನ ಬಿಜೆಪಿ ಸುತಾರಾಮ್ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಓಕೆ, ಅರೆ ನಾನು ಪೂರ್ತಿ ಪ್ರಶ್ನೆ ಕೇಳ್ಕೊಂಬಿಡಿ, ಒಂದು ಮಾತು ಹೇಳ್ತೀನಿ ಕೇಳಿ. ಪೂರ್ತಿ ಪ್ರಶ್ನೆ ಕೇಳ್ಕೊಂಬಿಡಿ.
ಹಾ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದು ನಿಮಗೆ ಸುತಾರಾಮ್ ಒಪ್ಪಿಗೆ ಇಲ್ಲ ಬಿಜೆಪಿ ಅವ್ರಿಗೆ, ಇನ್ಕ್ಲೂಡಿಂಗ್ ಶೋಭಾ ಕರಂದ್ಲಾಜೆ ಅವ್ರಿಗೆ. ಹಾಗಾದ್ರೆ ಈ ಜಂಬೂ ಸವಾರಿ ಉತ್ಸವ ಮೂರ್ತಿಯನ್ನ ಹೊತ್ತು ಸಾಗುವಂತ ಅಂಬಾರಿ ಇದೆಯಲ್ಲ, ಆ ಅಂಬಾರಿಯನ್ನ ಕಟ್ಟೋದು ಯಾರು ಹೇಳಿ? ನಿಮ್ಗೆ ಒಂದು ಮಾತು ಹೇಳ್ತೀನಿ, ಯಾರು ಹೇಳಿ? ನಿಮ್ಗೊಂದು ಮಾತು ಮುಸ್ಲಿಂ ಬಾಂಧವ. ಆತನ ತಲತಲಾಂತರದಿಂದ ಆತನ ತಂದೆ ಕಟ್ಕೊಂಡ್ ಬರ್ತಾ ಇದ್ರು, ಆತ ಕೂಡ ಸುಮಾರು ವರ್ಷಗಳಿಂದ ಅದನ್ನ ಒಪ್ಕೊಳಕ್ ತಯಾರಿದ್ದೀರಿ? ಒಂದು ನಿಮಿಷ ನಾನು ಹೇಳೋದು ಕೇಳಿ, ಒಂದ್ ನಿಮಿಷ ದಯವಿಟ್ಟು ಕೇಳಿ. ಇವತ್ತು ವೃತ್ತಿ ಅಕ್ಕಸಾಲಿಗ ಇರ್ತಾನೆ, ಸವಿತಾ ಸಮಾಜ ಇರ್ತಾನೆ, ಕುಂಬಾರ ಇರ್ತಾನೆ. ಇದು ಸಂಪ್ರದಾಯದಲ್ಲಿ ಅವರವರು ಕೂಲಿ ಕಾರ್ಮಿಕರಾಗಿ ಬರ್ತಾರೆ, ಹಣ ಇಸ್ಕೊಳ್ತಾರೆ, ಅವ್ರು ಕೆಲಸ ಮಾಡಿ ಹೋಗ್ತಾ ಇರ್ತಾರೆ. ಅವ್ರೇನು ಧರ್ಮಕ್ಕೇನು ಇಲ್ವಲ್ಲ, ಅವ್ರ ಹಣ ಪಡಿತಾರೆ, ಜೀವನ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲೂ ಅಷ್ಟೇ ರಾಜ್ಯ ಸರ್ಕಾರ ಇನ್ವೈಟ್ ಮಾಡೋದಲ್ವಾ? ಬಾನು ಮುಷ್ತಾಕ್ ಅವರು ಬಂದು ನಾನ್ ಮಾಡ್ತೇನೆ ಅಂತ ಹೇಳ್ತಿರ್ದಲ್ಲ, ಅಲ್ಲ ರಾಜ್ಯ ಸರ್ಕಾರ ಹೇಳ್ತಿರ್ದಲ್ವಾ ಬಂದು ಮಾಡಿ ಅಂತ? ಎತ್ಕೊಂಡ್ಬಂದು ನೀವು ಧರ್ಮಕ್ಕೆ ಸೇರಿಸ್ಕೋಬೇಡ್ರಿ. ಹಣಕ್ಕೋಸ್ಕರ ಕೆಲಸ ಮಾಡೋರು ಧರ್ಮಕ್ಕೆ ಯಾಕೆ ಸೇರಿಸ್ತೀರಿ? ಸುಮ್ನೆ ಏನು ಮಾಡ್ತಾ ಇಲ್ಲ, ಸುಮ್ನೆ ಏನು ಮಾಡ್ತಾ ಇಲ್ಲ. ಆ ಮುಸ್ಲಿಂ ಬಾಂಧವ ಅಂಬಾರಿಯನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇರೋದು ಅದು ಹಣಕ್ಕೋಸ್ಕರ ಅಂತ ನೀವು ಭಾವಿಸ್ತೀರಾ? ಈಗ ನಾನು ಅಸೆಂಬ್ಲಿಗೆ ಬಂದು ಕುಂತ್ಕೊಂಡು ಸಂಬಳ ಇಸ್ಕೊಂತೀನಿ, ನನ್ನ ಡ್ಯೂಟಿ ಅದು, ನನ್ನ ಡ್ಯೂಟಿ. ನಾನೇನು ಸುಮ್ಮನೆ ಬರ್ತಾ ಇಲ್ಲ ಅಸೆಂಬ್ಲಿಗೆ. ಈಗ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾನಪ್ಪ, ವೆಹಿಕಲ್ ಮ್ಯಾನುಫ್ಯಾಕ್ಚರ್, ಎಲ್ಲರೂ ಇಸ್ಕೊಳ್ತಾರೆ, ದುಡ್ಡು ಕೊಡ್ತಾರೆ, ಇಸ್ಕೊಳ್ತಾರೆ, ಹೋಗ್ತಾ ಇರ್ತಾರೆ. ಟಾಟಾ ಕಂಪನಿಯವನು ಪಾರ್ಸಿ ನಾನು ಅವ್ನು ಇಸ್ಕೊಳ್ಳಲ್ಲ ಅಂತ ಯಾರು ಹೇಳಲ್ಲ. ಪಾರ್ಸಿ ಆದ್ರೇನು, ಯಾರಾದ್ರೇನು, ಕೊರಿಯಾವನಾದ್ರೇನು, ಜಪಾನ್ ಅವನಾದ್ರೇನು, ಟೊಯೋಟಾ ಜಪಾನ್ ಇರ್ಬೋದು, ಟಾಟಾ ಇಂಡಿಯಾ ಇರ್ಬೋದು, ಇಂಡಿಯಾ ಮ್ಯಾನುಫ್ಯಾಕ್ಚರ್ ಪಾರ್ಸಿ ಇರ್ಬೋದು. ಅರೆ ಅವ್ನ ಡ್ಯೂಟಿ, ನಾವು ದುಡ್ಡು ಕೊಡ್ತೀವಿ, ಗಾಡಿ ಇಸ್ಕೊಂತೀವಿ, ಯಾರಾದ್ರೂ ನಮ್ಗೇನು? ಇವತ್ತು ಅಲ್ಲಿ ಬಂದಿದ್ದಾನೆ, ಕೆಲಸ ಮಾಡಿದಾನೆ, ಹೋಗ್ತೀವಿ. ಇದಕ್ಕೇನ್ ಹೇಳ್ತೀರಿ? ಇದು ಧರ್ಮ, ಇದು ಬೇಡ, ಇದು ಮಾಡೋದ್ ಬೇಡ ಅಂತ ನಿಮ್ಮ ಆಗ್ರಹ? ಅರೆ ಇವಾಗ ಅವ್ರು ಹಿಂದೂ ಧರ್ಮದಲ್ಲಿ ಬರ್ಲಿ ನೋಡೋಣ, ಅಷ್ಟ ಕುಂಕುಮ ಹೂ ಮುಡ್ಕೊಂಡ್ ಬರ್ಲಿ ನೋಡೋಣ, ಬರ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು ಮುನಿರತ್ನ ಅವರೇ.